ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಿ ಹಾಲುಮತ ಸಮಾಜದ ಮುಖಂಡರ ಒತ್ತಾಯ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಹುನಗುಂದ ಹಾಗೂ ಇಳಕಲ್ ಹಾಲುಮತ ಸಮಾಜದ ಮುಖಂಡರು ಒತ್ತಾಯಿಸಿದ್ದಾರೆ. ಹುನಗುಂದ ನಗರದ ಐಬಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜದ ಮುಖಂಡರು, ವಿಜಯಾನಂದ ಕಾಶಪ್ಪನವರು ಜನಪರ ನಾಯಕತ್ವ, ಅಭಿವೃದ್ಧಿ ಕಾರ್ಯಗಳು ಹಾಗೂ ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡುವುದು ನ್ಯಾಯಸಮ್ಮತ ಎಂದು ಅಭಿಪ್ರಾಯಪಟ್ಟರು. ಈ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಿಗೆ ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ವಿಜಯ ಮಹಾಂತೇಶ್ ಗದ್ದನಕೇರಿ, ಸಂಗಣ್ಣ ಓಲೇಕಾರ್, ಪಿಡ್ಡಪ್ಪಣ್ಣ ಕುರಿ, ನಿಲಪ್ಪ ತಪೇಲಿ, ದೇವು ಡಂಬಳ, ನಿಂಬಣ್ಣ ಮುಕ್ಕಣ್ಣವರ, ಅರವಿಂದ ಈಟಿ, ಸಂಗಮೇಶ ಚೂರಿ, ಚಂದ್ರಶೇಖರ ಸನ್ನಿ, ಪರಸಪ್ಪ ತತ್ತಿ, ನಿಂಗಪ್ಪ ಗದ್ದಿ, ಶಿವು ಬನ್ನಿ ಸೇರಿದಂತೆ ಹಾಲುಮತ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಈ ಸಮಾಜದ ಎಲ್ಲ ಹಿರಿಯರು ಇಲ್ಲಿ ಸೇರಿದ್ದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ, ನಮ್ಮ ಹುನಗುಂದ ಮತಕ್ಷೇತ್ರದ ಶಾಸಕರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಯ ಮಾನ್ಯ ಅಧ್ಯಕ್ಷರು ಆದಂತ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಅನ್ನುವಂತ ಒಂದು ಹಕ್ಕೊತ್ತಾಯ. ಆದ್ಮೇಲೆ ಈಗಾಗಲೇ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸರ್ಕಾರ ಹೊಸ ನಾಯಕತ್ವದಲ್ಲಿ ಮತ್ತೆ ಮರುಸ್ಥಾಪನೆಯಾಗಿದೆ. ನಾನು ಮೊದಲ ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರ ಪರವಾಗಿ ಅಭಿನಂದನೆ ಬಯಸ್ತಾ ಇದ್ದೀನಿ. ಸುಮಾರು 8 ವರ್ಷಗಳ ಕಾಲ ನಮ್ಮ ಸಮಾಜದ ಅತ್ಯಂತ ಹೆಮ್ಮೆಯ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಆಗಲು ಅವಕಾಶ ಕಲ್ಪಿಸಿದ್ದು ಕಾಂಗ್ರೆಸ್ ಸರ್ಕಾರ. ಅದಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸುವ ಅವಕಾಶ ಕೊಟ್ಟಿದ್ರಿ. ಅತ್ಯಂತ ಗೌರವಪೂರ್ವಕವಾಗಿ ಪಕ್ಷದ ಒಂದು ನಿರ್ದೇಶನದಂತೆ ಈ ದೇಶದಲ್ಲಿ ಅಪರೂಪ ಎನ್ನಿಸುವಂತ ಒಂದು ರಾಜೀನಾಮೆಯನ್ನು ಅವರು ಕೊಟ್ಟು ಮುಂದಿನ ಹೊಸ ಸರ್ಕಾರದ ಸ್ಥಾಪನೆಗೆ ಕಾರಣರಾದರು. ಇದು ಕೂಡ ನಮ್ಮ ಸಮಾಜಕ್ಕೆ ಹೆಮ್ಮೆ ತರುವಂತ ವಿಷಯ. ಅದರ ಜೊತೆ 1920ರಿಂದ ಅಸ್ತಿತ್ವದಲ್ಲಿರುವಂತಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ CWC, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಮಹತ್ತರವಾದಂತಹ ಹುದ್ದೆ. ಆ ಹುದ್ದೆಯನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡುವುದರ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರನ್ನೂ ಗೌರವಿಸಿದೆ ಕಾಂಗ್ರೆಸ್. ಅದರ ಜೊತೆ ಅದು ನಮಗೆ ಹೆಮ್ಮೆ ತರುವಂತ, ನಮ್ಮ ಸಮಾಜಕ್ಕೆ ಕೂಡ ಹೆಮ್ಮೆ ತರುವಂತ ವಿಷಯ ಅಂತ ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭಿನಂದನೆ ಬಯಸ್ತಾ ಇದ್ದೇನೆ. ಅದರ ಜೊತೆ ವಿಶೇಷವಾಗಿ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳು, ಹೋರಾಟಗಳು ಆಗ್ಯಾವ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನೇ ಯುವಕರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂತ ನಾಯಕ, 1989ರಿಂದಲೇ NSCYದ ಹುನಗುಂದ ತಾಲೂಕಾ ಅಧ್ಯಕ್ಷರಾಗಿ ರಾಜಕೀಯ ಜೀವನ ಆರಂಭಿಸಿ ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದೊಂದಿಗೆ ಇತಿಹಾಸ ಇರುವಂತ ಮನೆತನದಲ್ಲಿ ಜನಿಸಿ ತಮ್ಮ ತಂದೆಯ ಪ್ರಭಾವಳಿಯನ್ನ, ಕೇವಲ ತಂದೆಯ ಪ್ರಭಾವಳಿಯನ್ನ ಬಳಸದೆ ಸ್ವತಃ ಶಕ್ತಿಯಿಂದ ಪಕ್ಷದ ಸೇವೆ ಸಲ್ಲಿಸ್ತಾ ಕಾಂಗ್ರೆಸ್ ಪಕ್ಷದ ಅವಿಭಾಜ್ಯ ಅಂಗ ಅನಿಸಿಕೊಂಡಿರುವಂತ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸಚಿವರಾಗಲು ಸೂಕ್ತ. 2 ಬಾರಿ ಶಾಸಕರಾಗಿ ಮತ್ತು ನೂತನ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅವರು ಮಾಡಿದಂತ ಸೇವೆ ನಮ್ಮ ಕಣ್ಣು ಮುಂದಿದೆ. ಅದರ ಜೊತೆಗೆ ಎಲ್ಲ ಸಮಾಜಗಳನ್ನ ಕರೆದೊಯ್ಯುವಂತ ಒಂದು ಸಮನ್ವಯ ಗುಣ ವಿಜಯಾನಂದ ಕಾಶಪ್ಪನವರಲ್ಲಿ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಸತ್ಯ ಕೂಡ. ಒಬ್ಬ ನಾಯಕನಾದವ ತನ್ನ ಜೊತೆ ಎಲ್ಲರನ್ನ ಕರ್ಕೊಂಡು ಹೋಗೋ ಗುಣ ಇರಬೇಕು. ಆ ಗುಣ ಅವರಲ್ಲಿ ಐತಿ ಮತ್ತು ನಮ್ಮ ಸಮಾಜ ಕೂಡ ಆ ವಿಶ್ವಾಸವನ್ನ ಅವ್ರ ಮೇಲೆ ಇಟ್ಟೈತಿ. ಇನ್ನೂ ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜದ ಅನೇಕ ಕೆಲಸಗಳು, ಅನೇಕ ಬೇಡಿಕೆಗಳು ಕೂಡ ಅವರಿಂದ ಈಡೇರ್ಬೇಕಾಗೈತಿ. ಮುಂಬರುವ ದಿನಗಳಲ್ಲಿ ಹಾಲುಮತ ಸಮಾಜ ಮತ್ತು ಅದರ ಜೊತೆ ಇರುವಂತ ಇತರೆ ಹಿಂದುಳಿದ ವರ್ಗಗಳಿಗೆಲ್ಲ ನ್ಯಾಯ ಸಿಗಬೇಕಾಗೈತಿ. ಆ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗಬೇಕಾದ್ರೆ ಹಾಲುಮತ ಸಮಾಜ ಮುಂದೆ ಒಂದು ನಾಯಕನ ರೀತಿಯಲ್ಲಿದ್ದು ಆ OBC ಜನಾಂಗಕ್ಕೆ ಕೂಡ ನ್ಯಾಯ ದೊರಕಬೇಕಾತಂದ್ರೆ ಕಾಶಪ್ಪನವರು ಮಿನಿಸ್ಟರ್ ಆಗ್ಬೇಕು. ಆ ಉದ್ದೇಶಕ್ಕೆ ನಾನು ಸರ್ವೋಚ್ಚ ನಾಯಕರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಹೈಕಮಾಂಡ್ ನಲ್ಲಿ ಎಲ್ಲ ನನ್ನ ಸಮಾಜದ ಹಿರಿಯರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ಕೊಡುವುದರಿಂದ ಆ ಪಕ್ಷದ ಘನತೆ ಕೂಡ ಹೆಚ್ಚಾಗುತ್ತೆ ಮತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಹಾಪರ್ವ ಆರಂಭ ಆಗುತ್ತೆ.
ಅದಕ್ಕೆ ನಾನು ನನ್ನ ಸಮಾಜದ ಸಮಸ್ತರ ಪರವಾಗಿ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ವಿಜಯಾನಂದ ಕಾಶ್ಯಪ್ನವರನ್ನ ನೂತನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮಾಡಬೇಕು ಅಂತ ಅವರಲ್ಲಿ ಕೇಳ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಸಭೆಗೆ ಆಗಮಿಸಿದಂತ ಎಲ್ಲ ಹುಣಗುಂದ ತಾಲೂಕಿನ ನಮ್ಮ ಆಲಮತ ಸಮಾಜದ ಎಲ್ಲ ಹಿರಿಯರೇ ಹಾಗೂ ನನ್ನ ಮಾಧ್ಯಮ ಸ್ನೇಹಿತರೆ, ಇವತ್ತಿನ ವಿಷಯ ಈಗಾಗಲೇ ನಮ್ಮ ಶಾಸಕರು ನಮ್ಮ ಹುಣಗುಂದ ತಾಲೂಕಿನ ವಿಜಯಾನಂದ ಎಸ್ ಕಾಶ್ಯಪ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಮೊದಲೇ ಲಿಸ್ಟ್ನಾಗೇನ ಮಂತ್ರಿ ಸ್ಥಾನ ಸಿಗುತ್ತಂತ ನಾವು ಆಶಾಭಾವನೆ ಕಂಡಿದ್ವಿ ನಮ್ಮ ಹುಣಗುಂದ ತಾಲೂಕಿನ ಜನ. ಈಗ ಒಂದನೇ ಲಿಸ್ಟ್ ಮುಗಿದೈತೆ, ಎರಡನೇ ಲಿಸ್ಟ್ ಮಾಡೋ ಹೊತ್ನ್ಯಾಗ ನಮ್ಮ ಹುಣಗುಂದ ತಾಲೂಕಿನ ವಿಜಯಾನಂದ ಎಸ್ ಕಾಶ್ಯಪ್ನವ್ರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕಂತೇಳಿ ನಮ್ಮ ಇಡೀ ಹುಣಗುಂದ ಮತಕ್ಷೇತ್ರ ಆಲ್ಮ ಸಮಾಜದ ಒಕ್ಕಲಿನಿಂದ ನಾವು ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೆ, ರಾಷ್ಟ್ರದಲ್ಲಿರ್ತಕ್ಕಂಥ ನಾಯಕರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ತುಂಬಾ ನಮ್ಮ ಹುಣಗುಂದ ತಾಲೂಕಿಂದ ಅವರಿಗೆ ಆಗ್ರಹ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ನಮ್ಮ ವಿಜಯನಗರ ಶಾಸಕರು ಸಾಹೇಬರು 2 ಸಲ ಆರಿಸಿದ್ದಾರೆ. ಅವರು ಹೇಗಾದ್ರೆ ನಾವು ಇಡೀ ರಾಜ್ಯಕ್ಕೆ ಗೊತ್ತು. ಎಲ್ಲ ವರ್ಗದವರನ್ನ, ಹಿಂದುಳಿದವರನ್ನ, ಎಲ್ಲ ವರ್ಗದವರು ಕಟ್ಟಿಕೊಂಡು ಎಲ್ಲ ಸಮಾಜದವರಿಗೂ ಗೌರವ ಕೊಡುತ್ತಾ. ಯಾಕಂದ್ರೆ ಈ ಉತ್ತರ ಕರ್ನಾಟಕದೊಳಗ ಒಬ್ಬ ಲಿಂಗಾಯತರ ತಾವು ಹಿಂದೆ ನೋಡಿರ್ಬೇಕು, 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಅದು ಯಾರಿಗೋಸ್ಕರ? ಪಕ್ಷಕ್ಕೋಸ್ಕರನು, ಪಕ್ಷಕ್ಕೂ ಹಿತಾಗಿದೆ, ಎಲ್ಲ ಸಮಾಜಕ್ಕೂ ಒಳಿತಾಗಿದೆ. ಅದಕ್ಕೋಸ್ಕರ ಇಡೀ ನಮ್ಮ ಹುಣಗುಂದ ಮತ್ತು ಇಳಕಲ್ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ. ಅಕಸ್ಮಾತ್ ಕೊಡದೇ ಇದ್ದಲ್ಲೇ ಇಡೀ ನಮ್ಮ ಹುಣಗುಂದ ತಾಲೂಕು ಮತಕ್ಷೇತ್ರದ ನಮ್ಮ ಸಮಾಜ ಬಾಂಧವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡಕ್ಕೂ ಸಿದ್ಧರಾಗಿ ಅಂತೇಳಿ ತಮ್ಮ ಮುಂದೆ ಆಗ್ರಹ ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು 2ನೇ ಬಾರಿ ಆದರೂ ನಮ್ಮ ವಿಜಯಾನಂದ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಾಧ್ಯಮದಲ್ಲಿ ಬಂದಂತ ಎಲ್ಲ ಸ್ನೇಹಿತರು ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ. ಇವತ್ತಿನ ದಿವಸ ಈ ಒಂದು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರನ್ನ ಕರೆದ ಉದ್ದೇಶ ಏನಪ್ಪಾ ಅಂತಂದ್ರ, ಇವತ್ತು ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಅನಂತರ ನೂತನವಾಗಿ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಸಂಪುಟದಲ್ಲಿ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನವನ್ನ ನೀಡಬೇಕಾಗಿತ್ತು. ಈ ಹಿಂದೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅವರ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಬೇಕಾಗಿತ್ತು. ಅವಾಗೂ ಕೂಡ ನಮಗೆ ನಿರಾಸೆಯಾಗಿದೆ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತಂದು ನಮ್ಮ ಸಮಾಜದ ಹುಣಗುಂದ ಹಾಗೂ ಇಳಕಲ್ ತಾಲೂಕಿನ ಎಲ್ಲ ಸಮಾಜದ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ನಾವೆಲ್ಲರೂ ಸೇರಿ ಇವತ್ತು ಏನು ಹೈಕಮಾಂಡ್ಗಿರ್ಬೋದು ಹಾಗೂ ಮುಖ್ಯಮಂತ್ರಿಗಳಿಗಿರ್ಬೋದು, ಆಮೇಲೆ ಎಲ್ಲ ನಾಯಕರಿಗೆ ನಾವು ಒತ್ತಾಯ ಮಾಡ್ತೀವಿ, ದಯವಿಟ್ಟು ನಮ್ಮ ಶಾಸಕರಿಗೆ ತಾವು ಮಂತ್ರಿ ಮಂಡಲದಲ್ಲಿ ಸ್ಥಾನವನ್ನ ಕೊಡ್ಲೇಬೇಕು. ಯಾಕಪ್ಪ ಅಂತಂದ್ರ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಯಂಗ್ ಮತ್ತು ಏನಪ್ಪಾ ಅಂತ ಉತ್ಸಾಹಿ ನಾಯಕರು ವಿಜಯಾನಂದ ಕಾಶ್ಯಪ್ನವರು. ಅವರು ಉತ್ಸಾಹಿ ಇರೋದ್ರಿಂದ ಜಿಲ್ಲೆಯಲ್ಲಿ ಅವ್ರಿಗೆ ಅವ್ರದೇ ಆದಂತ ಒಂದು ಏನಪ್ಪಾ ಅಂತಂದ್ರ ವರ್ಚಸ್ಸಿದೆ. ಯುವಕರನ್ನ ಸೆಳ್ತಕ್ಕಂತ ಒಂದು ಅನುಭವ ಇದೆ. ಅವರ ಅನುಭವಕ್ಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ವಿಜಯಾನಂದ ಕಾಶ್ಯಪ್ನವರ ಅಭಿಮಾನಿಗಳು ಇದ್ದಾರ. ಹಾಗೆ ಪಕ್ಷದ ಎಲ್ಲಾ ನಾಯಕರು ಕೂಡ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ. ಅದಕ್ಕೆ ಅವರು ಮುಂದಿನ ದಿನಮಾನದಲ್ಲಿ ಪಕ್ಷ ಸಂಘಟನೆ ಆಗ್ಬೇಕು ಹಾಗೂ ಪಕ್ಷ ಬಲವರ್ಧನೆ ಆಗ್ಬೇಕಂತಂದ್ರ ವಿಜಯಾನಂದ ಕಾಶ್ಯಪ್ನವರಿಗೆ ತಾವು ಸಚಿವ ಸ್ಥಾನ ಕೊಟ್ರ ಈ ಜಿಲ್ಲೆಯಲ್ಲಿ ಮುಂಬರ್ತಕ್ಕಂತ ಚುನಾವಣೆಯಲ್ಲೂ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ನಾವು ಗೆಲುವನ್ನು ಸಾಧಿಸ್ತೀವಿ ಹಾಗೂ ಪಕ್ಷವನ್ನ ಸಂಘಟನೆ ಮಾಡ್ತಾರ. ಯುವಕರದರ ಅವ್ರಿಗೆ ಕೊಡ್ರಿ ಅಂತಂದು ನಮ್ಮ ಸಮಾಜದ ಎಲ್ಲ ಹಿರಿಯರ ಮುಖಂಡರ ಪರವಾಗಿ ನಾವು ಮನವಿ ಮಾಡುತ್ತಾ ತಮ್ಮಲ್ಲಿ
ಕೇಳ್ಕೊಳತ್ತ ನನ್ನ ಎರಡು ಮಾತು. ಇವತ್ತ ಹಾಲುಮತ ಸಮಾಜದವರು ಪ್ರೆಸ್ ಮೀಟ್ ಮಾಡೋದು ಯಾಕಸ್ಕೋಸ್ಕರ ಅಂದ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ಯುವಕರ ಕಣ್ಮಣಿಯಾದಂತ ಹುನಗುಂದ ಮತಕ್ಷೇತ್ರದ ಶಾಸಕರು ವಿಜಯಾನಂದ ಕಾಶಪ್ಪನವರ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ನಮ್ಮ ಹಾಲುಮತ ಸಮಾಜದಿಂದ ಆಗ್ರಹಿಸ್ತೀವಿ. ಆಮೇಲೆ ಮೊನ್ನೆ ಉಪಚುನಾವಣೆ ಬಾಗಲಕೋಟೆಯಲ್ಲಿ ಅವರು ಉಮೇಶ್ ಮೇಟಿ ಅವರ ಇಲೆಕ್ಷನ್ದಲ್ಲಿ ಬಹಳ ಶಕ್ತಿ ತೋರಿಸ್ಬಿಟ್ಟಾರ. ಎಲ್ಲಾ ಯುವಕರನ್ನ ಕಟ್ಕೊಂಡು ಒಟ್ಟ ನಿದ್ದಿಲ್ಲ, ಹಗಲಿ ಹೋದ ರಾತ್ರಿ ಹೋದ ಅಷ್ಟೆಲ್ಲಾ ಪ್ರಚಾರ ಮಾಡಿ ಒಳ್ಳೆ ಲೀಡಿಂದ ಗೆಲ್ಲಕ ನಮ್ಮ ವಿಜಯಾನಂದ ಕಾಶಪ್ಪನ ಸಾಹೇಬರದ ಶಕ್ತಿ ದೊಡ್ಡೈತೆ ಅಂತೇಳಿ ನಮ್ಮ ಹಾಲುಮತ ಸಮಾಜದವ್ರು ಎಲ್ಲರೂ ನಾವು ಹೇಳ್ಕೊಂಡಂಗ ಮಾಡ್ಯಾರ. ಹಂಗಾಗಿ ಅದಕ್ಕ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಯುವಕರದಾರ, ಎಲ್ಲಾ ಸಮುದಾಯವನ್ನು ಒಪ್ಪಿಕೊಂಡು ಒಂದು ಶಕ್ತಿಯಿಂದ ನಮ್ಗೆಲ್ಲರಿಗೂ ಒಳ್ಳೆ ಕೆಲಸ ಮಾಡ್ತಾರ. ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ವಿಜಯಾನಂದ ಕಾಶಪ್ಪನವರ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ ನಲ್ಲಿ ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಂತೀವಿ. ಅದಕ್ಕೆ ಈ ಮಂತ್ರಿಮಂಡಲ ಒಳಗೆ ನಮ್ಮ ಸಾಹೇಬರಿಗೆ ಇರಬೇಕಂತ ನಮ್ದು ಆಗ್ರಹ ಅಂತ ಸಮಾಜ ಎಲ್ಲಾ ಬಾಂಧವ್ಯಗಳು, ಎಲ್ಲಾ ಹಿರಿಯರು, ಗುರು ಹಿರಿಯರು ನಮಸ್ಕರಿಸಿ, ಈ 2013 ಚುನಾವಣೆಯಲ್ಲಿ 18 ಮಠ ಸಾಕಷ್ಟು ಕೆಲಸಗಳ ಮಾಡಿ ಯುವಕರಿಗೆ ಅವಾಗ ಕೇಳ್ಬೇಕಂದ್ರೆ ಇದೇ ಸಲ ಆರಿಸ್ಕೊಂಡ್ರೆ ಅಂತ ಯಾರು ಒತ್ತಾಯ ಮಾಡ್ಲಿಲ್ಲ. ಈಗ 2023ಲಿಂದ 26 3 ವರ್ಷ ಆಯ್ತು. ಈಗ ಅದು ಹೋದ್ ಸಲನು ಅಷ್ಟು ನಾವು ಎಲ್ಲಾರು ಕೇಳ್ಬೇಕಂತ ವಿಚಾರ ಮಾಡಿದ್ರೆ ಏನು ಮಾಡ್ತಿರ್ಬೇಕಿಲ್ಲ. ಈ ಸಲ ನಮ್ಗ ಕಡ್ಡವಾಗಿ ಈಗ ಅದು ಏನೋ ಒಂದು ಚುನಾವಣೆ ಹೊಸದ ಮಂತ್ರಿ ಮಂಡಳ ರಚನೆ ಮಾಡ್ತಾರೆ ಅಂದ್ರೆ ಡಿ.ಕೆ. ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವದಲ್ಲಿ ನಮ್ಮ ಸಾಹೇಬರನ್ನ ಮಂತ್ರಿ ಮಂಡಳದಾಗ ಸೇರ್ಸ್ಬೇಕಂತೇಳಿ ನಮ್ಮೆಲ್ಲರದು ಅಭಿಪ್ರಾಯ. ನಾವು ಮತ್ತೆ ಒಂದ್ ವೇಳೆ ಸೇರಿಸಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಹುನಗುಂದ ತಾಲೂಕು ಕುರುಬರ ಸಮಾಜ ವತಿಯಿಂದ ಅಂತೇಳಿ ನಾನು 2 ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಧನ್ಯವಾದ.